ವರ್ಷನೂ ಮಳೆ ಬರುತ್ತೆ, ಯಾವಾಗ್ಲೂ ಕೂಡ ಬೆಂಗಳೂರು ಮುಳುಗೋಗುತ್ತೆ. ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ಏನೇನಾಗುತ್ತೆ ಪರಿಸ್ಥಿತಿ ಅಂತ ಗೊತ್ತಿದೆ. ಇದು ಗೊತ್ತಿದ್ರೂ ಕೂಡ ಒಂದ್ ರೀತಿಯಲ್ಲಿ ನಾಮಕಾವಸ್ಥೆಗೆ ಪರಿಶೀಲನೆ ಆಗ್ತಾ ಇದೆಯಾ? ಕೇವಲ 10 ನಿಮಿಷ ಮಾತ್ರ ಪರಿಶೀಲನೆ ಮಾಡಿದ್ದಾರಂತೆ. ಒಂದ್ ಕಡೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮುಂಚೆನೆ ಅಂದ್ರೆ ಹೋದ ವರ್ಷವೇ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ ಕ್ರಮ ತೆಗೆದುಕೊಳ್ಬಹುದಿತ್ತಲ್ಲ, ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಏನ್ ಹೇಳ್ತೀರಿ ಈ ಬಗ್ಗೆ? ಮೊದಲನೇದಾಗಿ ಈ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ 1 ವರ್ಷದ ಸಮಯಾವಕಾಶ ಬೇಕಿತ್ತ. ಒಂದು ಲೆಕ್ಕಾಚಾರ ಕಾರಣ ಸರ್ಕಾರದ ಒಂದು ಭಾಗವಾಗಿರುವಂತಹ ಬಿಬಿಎಂಪಿಗೆ ಇಲ್ಲಿರುವಂತಹ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿರುವಂತಹ ಝೋನಲ್ ಕಮಿಷನರ್ ಇರಬಹುದು, ಝೋನಲ್ ಇಂಜಿನಿಯರ್ ಇರಬಹುದು, ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ವಾರ್ಡ್ ನ ಅಧ್ಯಕ್ಷ ಇರಬಹುದು, ಯಾವುದೇ ಪಾರ್ಟಿ ಆದ್ರೂ ಇಲ್ಲಿರುವಂತಹ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಎಲ್ಲಾ ನಾಯಕರಿಗೂ ಕೂಡ ಸ್ಥಳೀಯ ಸಮಸ್ಯೆ ಗೊತ್ತಿದ್ದಾಗ ಅವರು ಸರ್ಕಾರದ ಗಮನವನ್ನ ಸೆಳೆದು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರುವಂತ ದಿನದವರೆಗೂ ಕಾಯ್ಬೇಕಿತ್ತ ಅನ್ನೋದು ಮುಂದೆ ಪ್ರಶ್ನೆ ಆಗುತ್ತೆ. ಎರಡನೇದು, ಸಮಸ್ಯೆಗಳು ಗೊತ್ತಿದ್ದಾಗ ಪ್ರತಿ ಬಾರಿ ಮಾಧ್ಯಮಗಳು ಕೂಡ ವರದಿ ಮಾಡ್ತವೆ. ಅದನ್ನು ಮಾಧ್ಯಮಗಳು ವರದಿ ಮಾಡಿದಂತ ಸಂದರ್ಭದಲ್ಲಿ ನೀವು ಕೆಟ್ಟದನ್ನ ಮಾತ್ರ ತೋರಿಸ್ತೀರಾ ಅಂತ ಸರ್ಕಾರದಿಂದಲೇ ವಾಪಸ್ ಉತ್ತರ ಬರುತ್ತೆ. ಆದ್ರೆ ಇವತ್ತು ಅದೇ ಸರ್ಕಾರ ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ ಕಣ್ಣಾರೆ ನೋಡೋದಕ್ಕೆ ಬಂದಿದೆ ಅಂದ್ರೆ ಖಂಡಿತವಾಗಿಯೂ ಇವರಿಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಸೇರಿರುವಂತ ಜನರನ್ನ ನಾವೇನೀಗ ನೋಡ್ತಾ ಇದೀವಿ. ಅಷ್ಟೂ ಜನರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಏರಿಯಾಗೆ ಬಂದಿದ್ದಾರೆ ಅಂತ ಒಂದ್ ಕಡೆ ಖುಷಿ ಇದ್ರೆ, ಮತ್ತೊಂದ್ ಕಡೆ ಈಗ ನಾನು ನೋಡ್ತಿರುವಂತಹ ದೃಶ್ಯ ಅರವಿಂದ್ ಲಿಂಬಾವಳಿರವರು ಬ್ರೀಫಿಂಗ್ ಮಾಡ್ತಿರುವಂತದ್ದು ಅವರ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ. ಈ ಸಮಸ್ಯೆಯನ್ನ ಒಬ್ಬ ಮಾಜಿ ಎಂಎಲ್ಎ ಆಗಿರಬಹುದು ಅಥವಾ ಹಾಲಿ ಎಂಎಲ್ಎ ಬಂದು ಇಲ್ಲಿ ಸರ್ಕಾರದ ಗಮನಕ್ಕೆ ತರೋವರೆಗೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅಧಿಕಾರಿಗಳು ಕೇವಲ ಒಂದು ವರ್ಗಾವಣೆ ಮಾಡಿಸಿಕೊಂಡು ಅಥವಾ ತಮ್ಮ ಚೇಂಬರ್ಗಳಲ್ಲಿ ಕೂತು ಲೆಕ್ಕಾಚಾರ ಹಾಕೋದನ್ನ ಬಿಟ್ಟು ಈ ಒಂದು ಫೀಲ್ಡ್ ನಲ್ಲಿರುವಂತಹ ಸಮಸ್ಯೆಗಳನ್ನ ಯಾಕೆ ಇಲ್ಲಿಯವರೆಗೂ ಬಗೆಹರಿಸಿಲ್ಲ? ಬಿಬಿಎಂಪಿಯ ಕಮಿಷನರ್ಗಳು ಬದಲಾಗ್ತಾರೆ, ಝೋನಲ್ ಕಮಿಷನರ್ಗಳು ಬದಲಾಗ್ತಾರೆ, ಆದ್ರೆ ಜನರ ಪರಿಸ್ಥಿತಿ ಮಾತ್ರ ಇವತ್ತಿಗೂ ದಯಾಮಯವಾಗಿರುವಂತದ್ದು ನೀಚವಾದಂತಹ ಪರಿಸ್ಥಿತಿಯನ್ನ ತಲುಪಿದೆ. ಇಲ್ಲಿರುವಂತಹ ಜನರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಪೆನಾಲ್ಟಿಯನ್ನ ಹಾಕಲಾಗುತ್ತೆ. ಒಂದಿಷ್ಟು ಮನೆಗಳಿಂದ ಕರೆಂಟ್ ಅನ್ನ ತೆಗೆಯಲಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನ, ಫೈನ್ ಅನ್ನ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳಿದೆ ಹೇಳ್ತಾ ಇದ್ರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಏನ್ ತಪ್ಪಿರೋದು? ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ವರ್ಷನೂ ಮಳೆ ಬರುತ್ತೆ, ಯಾವಾಗ್ಲೂ ಕೂಡ ಬೆಂಗಳೂರು ಮುಳುಗೋಗುತ್ತೆ. ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ಏನೇನಾಗುತ್ತೆ ಪರಿಸ್ಥಿತಿ ಅಂತ ಗೊತ್ತಿದೆ. ಇದು ಗೊತ್ತಿದ್ರೂ ಕೂಡ ಒಂದ್ ರೀತಿಯಲ್ಲಿ ನಾಮಕಾವಸ್ಥೆಗೆ ಪರಿಶೀಲನೆ ಆಗ್ತಾ ಇದೆಯಾ? ಕೇವಲ 10 ನಿಮಿಷ ಮಾತ್ರ ಪರಿಶೀಲನೆ ಮಾಡಿದ್ದಾರಂತೆ. ಒಂದ್ ಕಡೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮುಂಚೆನೆ ಅಂದ್ರೆ ಹೋದ ವರ್ಷವೇ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ ಕ್ರಮ ತೆಗೆದುಕೊಳ್ಬಹುದಿತ್ತಲ್ಲ, ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಏನ್ ಹೇಳ್ತೀರಿ ಈ ಬಗ್ಗೆ? ಮೊದಲನೇದಾಗಿ ಈ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ 1 ವರ್ಷದ ಸಮಯಾವಕಾಶ ಬೇಕಿತ್ತ. ಒಂದು ಲೆಕ್ಕಾಚಾರ ಕಾರಣ ಸರ್ಕಾರದ ಒಂದು ಭಾಗವಾಗಿರುವಂತಹ ಬಿಬಿಎಂಪಿಗೆ ಇಲ್ಲಿರುವಂತಹ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿರುವಂತಹ ಝೋನಲ್ ಕಮಿಷನರ್ ಇರಬಹುದು, ಝೋನಲ್ ಇಂಜಿನಿಯರ್ ಇರಬಹುದು, ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ವಾರ್ಡ್ ನ ಅಧ್ಯಕ್ಷ ಇರಬಹುದು, ಯಾವುದೇ ಪಾರ್ಟಿ ಆದ್ರೂ ಇಲ್ಲಿರುವಂತಹ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಎಲ್ಲಾ ನಾಯಕರಿಗೂ ಕೂಡ ಸ್ಥಳೀಯ ಸಮಸ್ಯೆ ಗೊತ್ತಿದ್ದಾಗ ಅವರು ಸರ್ಕಾರದ ಗಮನವನ್ನ ಸೆಳೆದು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರುವಂತ ದಿನದವರೆಗೂ ಕಾಯ್ಬೇಕಿತ್ತ ಅನ್ನೋದು ಮುಂದೆ ಪ್ರಶ್ನೆ ಆಗುತ್ತೆ. ಎರಡನೇದು, ಸಮಸ್ಯೆಗಳು ಗೊತ್ತಿದ್ದಾಗ ಪ್ರತಿ ಬಾರಿ ಮಾಧ್ಯಮಗಳು ಕೂಡ ವರದಿ ಮಾಡ್ತವೆ. ಅದನ್ನು ಮಾಧ್ಯಮಗಳು ವರದಿ ಮಾಡಿದಂತ ಸಂದರ್ಭದಲ್ಲಿ ನೀವು ಕೆಟ್ಟದನ್ನ ಮಾತ್ರ ತೋರಿಸ್ತೀರಾ ಅಂತ ಸರ್ಕಾರದಿಂದಲೇ ವಾಪಸ್ ಉತ್ತರ ಬರುತ್ತೆ. ಆದ್ರೆ ಇವತ್ತು ಅದೇ ಸರ್ಕಾರ ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ ಕಣ್ಣಾರೆ ನೋಡೋದಕ್ಕೆ ಬಂದಿದೆ ಅಂದ್ರೆ ಖಂಡಿತವಾಗಿಯೂ ಇವರಿಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಸೇರಿರುವಂತಹ ಜನರನ್ನ ನಾವೇನೀಗ ನೋಡ್ತಾ ಇದೀವಿ. ಅಷ್ಟೂ ಜನರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಏರಿಯಾಗೆ ಬಂದಿದ್ದಾರೆ ಅಂತ ಒಂದ್ ಕಡೆ ಖುಷಿ ಇದ್ರೆ, ಮತ್ತೊಂದ್ ಕಡೆ ಈಗ ನಾನು ನೋಡ್ತಿರುವಂತಹ ದೃಶ್ಯ ಅರವಿಂದ್ ಲಿಂಬಾವಳಿರವರು ಬ್ರೀಫಿಂಗ್ ಮಾಡ್ತಿರುವಂತದ್ದು ಅವರ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ. ಈ ಸಮಸ್ಯೆಯನ್ನ ಒಬ್ಬ ಮಾಜಿ ಎಂಎಲ್ಎ ಆಗಿರಬಹುದು ಅಥವಾ ಹಾಲಿ ಎಂಎಲ್ಎ ಬಂದು ಇಲ್ಲಿ ಸರ್ಕಾರದ ಗಮನಕ್ಕೆ ತರೋವರೆಗೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅಧಿಕಾರಿಗಳು ಕೇವಲ ಒಂದು ವರ್ಗಾವಣೆ ಮಾಡಿಸಿಕೊಂಡು ಅಥವಾ ತಮ್ಮ ಚೇಂಬರ್ಗಳಲ್ಲಿ ಕೂತು ಲೆಕ್ಕಾಚಾರ ಹಾಕೋದನ್ನ ಬಿಟ್ಟು ಈ ಒಂದು ಫೀಲ್ಡ್ ನಲ್ಲಿರುವಂತಹ ಸಮಸ್ಯೆಗಳನ್ನ ಯಾಕೆ ಇಲ್ಲಿಯವರೆಗೂ ಬಗೆಹರಿಸಿಲ್ಲ?
ಬಿಬಿಎಂಪಿಯ ಕಮಿಷನರ್ಗಳು ಬದಲಾಗ್ತಾರೆ, ಝೋನಲ್ ಕಮಿಷನರ್ಗಳು ಬದಲಾಗ್ತಾರೆ, ಆದ್ರೆ ಜನರ ಪರಿಸ್ಥಿತಿ ಮಾತ್ರ ಇವತ್ತಿಗೂ ದಯಾಮಯವಾಗಿರುವಂತದ್ದು ನೀಚವಾದಂತಹ ಪರಿಸ್ಥಿತಿಯನ್ನ ತಲುಪಿದೆ. ಇಲ್ಲಿರುವಂತಹ ಜನರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಪೆನಾಲ್ಟಿಯನ್ನ ಹಾಕಲಾಗುತ್ತೆ, ಒಂದಿಷ್ಟು ಮನೆಗಳಿಂದ ಕರೆಂಟ್ ಅನ್ನ ತೆಗೆಯಲಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನ, ಫೈನ್ ಅನ್ನ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಹೇಳಿದೆ ಹೇಳ್ತಾ ಇದ್ದಾರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಕರೆಕ್ಟಾಗಿ ಮಾತಾಡೋಕ್ಕಂದ್ರೆ. ವರ್ಷನೂ ಮಳೆ ಬರುತ್ತೆ, ಯಾವಾಗ್ಲೂ ಕೂಡ ಬೆಂಗಳೂರು ಮುಳುಗೋಗುತ್ತೆ. ಅಂದ್ರೆ ಯಾವ್ಯಾವ ಸ್ಥಳದಲ್ಲಿ ಏನೇನಾಗುತ್ತೆ ಪರಿಸ್ಥಿತಿ ಅಂತ ಗೊತ್ತಿದೆ. ಇದು ಗೊತ್ತಿದ್ರೂ ಕೂಡ ಒಂದ್ ರೀತಿಯಲ್ಲಿ ನಾಮಕಾವಸ್ಥೆಗೆ ಪರಿಶೀಲನೆ ಆಗ್ತಾ ಇದೆಯಾ? ಕೇವಲ 10 ನಿಮಿಷ ಮಾತ್ರ ಪರಿಶೀಲನೆ ಮಾಡಿದ್ದಾರಂತೆ. ಒಂದ್ ಕಡೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮುಂಚೆನೆ ಅಂದ್ರೆ ಹೋದ ವರ್ಷವೇ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ ಕ್ರಮ ತೆಗೆದುಕೊಳ್ಬಹುದಿತ್ತಲ್ಲ, ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಏನ್ ಹೇಳ್ತೀರಿ ಈ ಬಗ್ಗೆ? ಮೊದಲನೇದಾಗಿ ಈ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ 1 ವರ್ಷದ ಸಮಯಾವಕಾಶ ಬೇಕಿತ್ತ. ಒಂದು ಲೆಕ್ಕಾಚಾರ ಕಾರಣ ಸರ್ಕಾರದ ಒಂದು ಭಾಗವಾಗಿರುವಂತಹ ಬಿಬಿಎಂಪಿಗೆ ಇಲ್ಲಿರುವಂತಹ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿರುವಂತಹ ಝೋನಲ್ ಕಮಿಷನರ್ ಇರ್ಬೋದು, ಝೋನಲ್ ಇಂಜಿನಿಯರ್ ಇರ್ಬೋದು, ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ವಾರ್ಡ್ ನ ಅಧ್ಯಕ್ಷ ಇರ್ಬೋದು, ಯಾವುದೇ ಪಾರ್ಟಿ ಆದ್ರೂ ಇಲ್ಲಿರುವಂತಹ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಎಲ್ಲ ನಾಯಕರಿಗೂ ಕೂಡ ಸ್ಥಳೀಯ ಸಮಸ್ಯೆ ಗೊತ್ತಿದ್ದಾಗ ಅವರು ಸರ್ಕಾರದ ಗಮನವನ್ನ ಸೆಳೆದು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರುವಂತ ದಿನದವರೆಗೂ ಕಾಯ್ಬೇಕಿತ್ತ ಅನ್ನೋದು ಮುಂದೆ ಪ್ರಶ್ನೆ ಆಗುತ್ತೆ. ಎರಡನೇದು, ಸಮಸ್ಯೆಗಳು ಗೊತ್ತಿದ್ದಾಗ ಪ್ರತಿ ಬಾರಿ ಮಾಧ್ಯಮಗಳು ಕೂಡ ವರದಿ ಮಾಡ್ತವೆ. ಅದನ್ನು ಮಾಧ್ಯಮಗಳು ವರದಿ ಮಾಡಿದಂತ ಸಂದರ್ಭದಲ್ಲಿ ನೀವು ಕೆಟ್ಟದನ್ನ ಮಾತ್ರ ತೋರಿಸ್ತೀರಾ ಅಂತ ಸರ್ಕಾರದಿಂದಲೇ ವಾಪಸ್ ಉತ್ತರ ಬರುತ್ತೆ. ಆದ್ರೆ ಇವತ್ತು ಅದೇ ಸರ್ಕಾರ ಇಲ್ಲಿರುವಂತಹ ಜನರ ಸಮಸ್ಯೆಯನ್ನ ಕಣ್ಣಾರೆ ನೋಡೋದಕ್ಕೆ ಬಂದಿದೆ ಅಂದ್ರೆ ಖಂಡಿತವಾಗಿಯೂ ಇವರಿಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಸೇರಿರುವಂತ ಜನರನ್ನ ನಾವೇನೀಗ ನೋಡ್ತಾ ಇದೀವಿ, ಅಷ್ಟೂ ಜನರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಏರಿಯಾಗೆ ಬಂದಿದ್ದಾರೆ ಅಂತ ಒಂದ್ ಕಡೆ ಖುಷಿ ಇದ್ರೆ, ಮತ್ತೊಂದ್ ಕಡೆ ಈಗ ನಾನು ನೋಡ್ತಿರುವಂತಹ ದೃಶ್ಯ ಅರವಿಂದ್ ಲಿಂಬಾವಳಿರವರು ಬ್ರೀಫಿಂಗ್ ಮಾಡ್ತಿರುವಂತದ್ದು ಅವರ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ. ಈ ಸಮಸ್ಯೆಯನ್ನ ಒಬ್ಬ ಮಾಜಿ ಎಂಎಲ್ಎ ಆಗಿರಬಹುದು ಅಥವಾ ಹಾಲಿ ಎಂಎಲ್ಎ ಬಂದು ಇಲ್ಲಿ ಸರ್ಕಾರದ ಗಮನಕ್ಕೆ ತರೋವರೆಗೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ರು? ಅಧಿಕಾರಿಗಳು ಕೇವಲ ಒಂದು ವರ್ಗಾವಣೆ ಮಾಡಿಸಿಕೊಂಡು ಅಥವಾ ತಮ್ಮ ಚೇಂಬರ್ಗಳಲ್ಲಿ ಕೂತು ಲೆಕ್ಕಾಚಾರ ಹಾಕೋದನ್ನ ಬಿಟ್ಟು ಈ ಒಂದು ಫೀಲ್ಡ್ ನಲ್ಲಿರುವಂತಹ ಸಮಸ್ಯೆಗಳನ್ನ ಯಾಕೆ ಇಲ್ಲಿಯವರೆಗೂ ಬಗೆಹರಿಸಿಲ್ಲ? ಬಿಬಿಎಂಪಿಯ ಕಮಿಷನರ್ಗಳು ಬದಲಾಗ್ತಾರೆ, ಝೋನಲ್ ಕಮಿಷನರ್ಗಳು ಬದಲಾಗ್ತಾರೆ, ಆದ್ರೆ ಜನರ ಪರಿಸ್ಥಿತಿ ಮಾತ್ರ ಇವತ್ತಿಗೂ ದಯಾಮಯವಾಗಿರುವಂತದ್ದು ನೀಚವಾದಂತಹ ಪರಿಸ್ಥಿತಿಯನ್ನ ತಲುಪಿದೆ. ಇಲ್ಲಿರುವಂತಹ ಜನರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಪೆನಾಲ್ಟಿಯನ್ನ ಹಾಕಲಾಗುತ್ತೆ, ಒಂದಿಷ್ಟು ಮನೆಗಳಿಂದ ಕರೆಂಟ್ ಅನ್ನ ತೆಗೆಯಲಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನ, ಫೈನ್ ಅನ್ನ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಹೇಳಿದೆ ಹೇಳ್ತಾ ಇದ್ದಾರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಕರೆಕ್ಟಾಗಿ ಮಾತಾಡೋಕ್ಕಂದ್ರೆ.